ಸಾಧನೆ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜವರ್ಮನಿಗೆ ಅಸಾಧ್ಯ ಎಂಬುದಿಲ್ಲ ಈ ಜಗದಲ್ಲಿ. ರಾಮಚಂದ್ರ ತನ್ನ ತಮ್ಮನ ಪ್ರೇಷನನ್ನ ಕೈ ಸೇರುವಾಗ ಸಂಬಂಧವಿಲ್ಲದ ಬಂದ ಬೀಳುವುದು ನಾಳೆಗೆ ನಡೆಯುವುದಾಗಿ. ರಾಮಚಂದ್ರ ಈ ರಾಜವರ್ಮ ಹೊಡೆದ ಬಾಣ ಎಂದಿಗೂ ಗುರು ತಪ್ಪ ಬಾರದಂದರು. ಮೈತ್ರಿಯಾಗಿ ಕಾಡಿದ ನನ್ನ ಬಾಳವನೇ ಗೆದ್ದ ಆ ಮೃತ್ಯುಂಜಯ ನನ್ನ ತಮ್ಮನ ಬಾಳ ಮಿತ್ರರಾಗಿ ಕೂಡಿಸಿದ ಯಾಕೆ ಗೊತ್ತಾ? ನಿನ್ನೆಲ್ಲ ಸರ್ವ ಆಸ್ತಿ ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ. ರಾಮಚಂದ್ರ ಆಗ ಅವಳಿಂದಲೇ ಪ್ರೇಮ ತರಿಸಿ ಶಾಂತಿಯ ಚಾರಣೆ ಎಂದು ನಿನ್ನ ತಲುಕಿಸಿ ಕೊನೆಗೆ ನನ್ನ ಭಿಕ್ಷು ಕಾಣಿಕೆ ಮಾಡದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಡಿಸೆಂಬರ್ ಕೊನೆ ವಾರದಲ್ಲಿ MLA ಇಲೆಕ್ಷನ್ ಫಿಕ್ಸ್ ಆತಂತ ನೋಡ್ರಿ. ಹಾಗಾದರೆ ನನ್ನ ಎದುರು ಯಾರು ನಿಲ್ತಾರೆ? ಅವನ ಶ್ಯಾಮ ಸುಂದ್ರ ಅಂತ ಅದಾರಲ್ರಿ, ಅವ್ರನ್ನ ನಿಮ್ ಇದ್ರ ನಿಂದ್ರಾಕ ಪ್ರಯತ್ನ ಪಟ್ಟಾನಂತ್ರಿ. ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಯಲೇಬಾರದು. ಗಿರಿಧರ ಯಾಕೆ ದನಿ ಹೋಗಲೇ, ಇವತ್ತಿನ ನನ್ನ ಸ್ಟಾರ್ಟ್ ಕೆಲಸ ನಿಲ್ಲಿಸು. ಆ ಸುಂದರ ಹನಿಗೆ ಕುಂಕುಮ ಗುರ್ತಿಸು. ಅವನ ರಕ್ತದಿಂದಲೇ ನನಗೆ ತಿರುಗಾಡು. ಆಯ್ತು ದನಿ, ಈ ತೇಜೋ ಮಂಡಳದಲ್ಲಿ ನಿಮ್ಮ ಎದಿ ತೊಟ್ಟು ಗಂಡು ಈ ಭೂಮಿಯ ಮೇಲೆ ಉಳೇಬಾರದು. ಈರ ಭುಜವಲವನ್ನು ಹೊಂದಿರುವ ಈ ವಜ್ರ ಗಿರಿಧರನ ಕೈ ಚಳಕದಲ್ಲಿ ಯಾವ ಪುಳಕನರಿ ಪಾತ್ರದಲ್ಲಿ ಅಡಗಿಕೊಂಡರು ಅದನ್ನು ಸರುಪಾಗಿ ಸುತ್ತಿ ತರುವೆ. ಶಬಾಷ್ ಗಿರಿಧರ, ಶಬಾಷ್. ನಿನ್ನಂತ ಶಕ್ತಿ ಬಲ ನನ್ನ ತಮ್ಮನಿಗಿದ್ದರೆ ಈ ನಾಡು ದೊರೆ ನಾನಾಗಿ ಬಿಡುತ್ತಿದ್ದೆ. ನಿಮಗ್ಯಾಕೆ ಭೀತಿ ಅವರ್ಸಿದೆ? ಆ ನಿಮ್ಮ ಸಂಡನಾದರೂ ನಾನು ನಿಮ್ಮ ತಮ್ಮ ಗಂಡಾಗಿ ಈ ನಾಡಿನ ಹತೋಟೆನ ನಿಮ್ಮ ಕೈಗೆ ತಲುಪಿಸುತ್ತಾನೆ. ಖಂಡಿತವಾಗಲು ಏಡಿತನದ ಮಾತೈಲ ಈ ಗಿರಿಧರನ ಚೈತ್ರದಲ್ಲಿ ಈ ಹಠ ಹೋಗಿ ಒಮ್ಮೆ ನೆಲ ಒತ್ತಿದರೆ ಕಟ್ಟಿ ಕತಾರಿ ಹಿಡಿದು ಈರರೆಲ್ಲ ಬಂದು ಬೀಳರೆ ನನ್ನ ದಾರಿ ಅಡಿಯಲ್ಲಿ. ಅಂದಾಗ ಮುಂಬ ಬರೋ ರಾತ್ರಿಯಲ್ಲಿ ಆ ಸುಂದರನ ಪ್ರಾಣ ಕ್ರಾಂತಿ ಮಾಡಿ ಮುಂದೆ ಮೇತ್ರಿಯಾಗಿ ರಚಿಸುವ ಸರ್ಕಾರವನ್ನು ಸಡಿಗಿಸಿ ಈ
ನಾಡಿನ ಮುಖ್ಯಮಂತ್ರಿ ನಿಮ್ನೆ ಮಾಡುತ್ತೇನೆ ಓಕೆ. ಶಾಬಾಷ್ ಗಿರಣ ಶಾಬಾಷ್. ಮನಸ್ಸಿನಲ್ಲಿ ಕಂಡ್ರಿಲ್ಲ ಈ ಮುಖ್ಯಮಂತ್ರಿ ಪಾಠವನ್ನು. ಈ ಪಾಠ ದಿಟ್ಟವಾಗಿ ನನ್ನ ಕೈಗೆ ಸೇರಬೇಕಾದರೆ ರಕ್ತಕ್ಕಾಗಿ ಕಾತರಿಸಿ ಕೂಡುವ ಆ ರಾಜವರ್ಮ ವೀರರು ಸಿಂಹಾಸನೇರಿ ನಗುತ್ತಿದ್ದಾರೆ. ಆವಾಗೆ ಬಂದ ಮುಂದ ನಿಲ್ಲುವರು ಯಾರು? ಯಾರಿಗೆ? ವೈರಿಗಳಿಗ್ರಿ ಅಪ್ಪ. ನಮ್ಮ ವೈರಿಗಳು ಅದಾರಲ್ಲ ಒಂದಿಬ್ರ ವೈರಿಗೆ. ಹಲೋ ನಮಸ್ಕಾರ ರೀ, ಧನ್ಯಾರೇನ್ರಿ? ಅದಾರ ತಡ್ರಿ, ಬಿಜಿ ಭಾಳ ಅದಾರ. ಯಾಕ್ರಿ ಫೋನ್ ಕೊಡ್ಬೇಕಿತ್ತು ಏನ್ರಿ? ಹಲೋ, ನಾನು ರಾಜವರ್ಮ ಮಾತಾಡೋದು. ಏನು ನನ್ನ ಗೋಡಾವಣಿಗೆ ಕಂಡ್ರ ಕಾಲ ಬರುತ್ತಿರುವ ಬೀರ ಹಿಡಿದಾನೆ. ಏನೋ ಶಂಡ ಕೇವಲ ಒಬ್ಬ ತಿರುಕನಿಗೆ ಹೆದರಿ ನನಗೆ ಫೋನ್ ಮಾಡುವಲ್ಲ. ಆ ಗಾಡಿ ಅಲ್ಲ ನಿಲ್ಲಿಸಿದಾಗ ಸುಟ್ಟು ಹಾಕಲಕ್ಕೆ ಏನಾಗುತ್ತಿಲ್ಲ ನಿನಗೆ ದಾಡಿ? ಏನೋ ಪುಂಡ ಇನ್ಸ್ಪೆಕ್ಟರ್, ಅವನು ನಾನೇ ವಿಚಾರಿಸಿಕೊಳ್ಳುತ್ತೇನೆ. ಬೇಗ ಹೇಳ್ಯಾರಿ ಇನ್ಸ್ಪೆಕ್ಟರ್ ಯಾರೆಂದು? ನಮ್ಮವರು ಅಲ್ಲಿ ಬೆಳೆದ ಹರಿಚಂದ್ರ. ಹರಿಶ್ಚಂದ್ರ ಹಿಂದಿನ ಹರಿಶ್ಚಂದ್ರನಂತೆ ಈತನು ಸತ್ಯವನ್ನು ಹುಡುಕಿಕೊಂಡರೆ ಅವನಿಗೆ ಆ ಸುಡುಗಾಡುವ ಸಾಕ್ಷಿ. ಅದಕ್ಕಂತೆ ಈಗಲೇ ಹೋಗಿ ಅವನ ರುಂಡಮ್ಮನ ಚಂಡಾಡಿ ಅವನ ಹೆಂಡತಿನ ತಂದು ನನ್ನ ಹೊಂಡದ ಮನೆಯಲ್ಲಿ ಹಾಕು. ಆವಾಗ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತತ್ ನೋಡ್ರಿ ಧನ್ಯಾರ. ಹಾರಾಡಬೇಡ ಸೌಕಾರ. ಈ ಕಳ್ಳ ನರಿಯನ್ನು ಸಾಕಿಕೊಂಡು ನೀನು ಜಿಗಿದಾಡಬೇಡ. ಆ ಹರಿಶ್ಚಂದ್ರ ರುಂಡ ತೆಗೆಯುವ ಗಂಡು ಇನ್ನು ಯಾವನು ಹುಟ್ಟಿಲ್ಲ ಈ ನಾಡಲ್ಲಿ. ಒಂದು ವೇಳೆ ಅವನ ರುಂಡವೇನು ಅವನ ಹೆಂಡತಿ ಶೀಲ ಯಾಕ್ರು ಬರೀ ನೀವೆಲ್ಲ ಇನ್ನೊಮ್ಮೆ ಅವನ ಹೆಸರು ಎತ್ತಿದರೆ ಸಾಕು. ಎತ್ತಿದವರ ನಿಮ್ಮ ಚಂಡನ್ನೇ ಕಡಿದು ಈ ಮಾತಾಯಿ ಪಾದಕ್ಕೆ ಹಾಕಿ ಬಿಡ್ತೇನೆ. ಬಂಡ್ರಲೇ ಗಂಡು ಸಾಕು. ಇವನು ಬರೀ ಬೀರನಲ್ಲ, ನಿಮ್ಮ ತಪ್ಪಾಯಕ್ಕೆ ನಿಲ್ಲಿಸಲಾಟ ತೊಟ್ಟ ಸೂರ. ಏನಲ್ಲೇ ರಾಜವರ್ಮ, ಈ ಬೀರ ಒಂದು ವಾರ ಊರಲ್ಲಿ ಅಂತ ತಿಳಿದು ನನ್ನ ಮಾವನ ಕಣ್ಣಿಗೆ ಮಣ್ಣೆರ್ತಿ ಈ ಹಳಕ ಕೆಲಸ ಮಾಡ್ಲಕತ್ತೆ. ನಾಲ್ಕ ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳುಗಳನ್ನು ಎತ್ತಿ ಹಾಕಿ ನಿನ್ನ ಬಾಕ್ಸ್ ತಂದುಕೊಳ್ತಿಲ್ಲ. ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ಅದನ್ನು ಕೇಳಲು ನೀನಾರು? ಬಡವರ ಪರವಾಗಿ ಹೋರಾಟ ಮಾಡಲು, ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ ನಿಮ್ಮಂತ ಶ್ರೀಮಂತರ ಕಡು ವೈರಿ ಗಂಡದಿಯ ಬೀರ 2001ರಿಂದ 2004ರವರೆಗೆ ಭೀಕರ ಬರಗಾಲಕ್ಕೆ ಕೂಳಿಲ್ಲದೆ ಎಲ್ಲ ಜನ ತುತ್ತಾಗಿ ಎಲ್ಲ ಜನ ವಲಸೆ ಹೋಗುತ್ತಿರುವಾಗ ನಿಮ್ಮ ಮೂವರು ಈ ಹೊಲಸ ಕೆಲಸ ಮಾಡಿದರೆ ನಿಮ್ಮ ಮೂವರ ಕೈಯನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಏ ಬೀರ, ಯಾರಿಗೆ ಈ ಮಾತಾಡಿದ ಚಂದ ಬಗಳಲಿ? ನಾನು ಡಿಸ್ಟಿಕ್ ಅಲ್ಲ, ಟೇಟು ಅಲ್ಲ, ಸೆಂಟ್ರಲ್ ರೌಡಿ. ಈ ರೌಡಿ ನಿನ್ನ ಮುಗಿಸಬೇಕಂತೇಳಿ ಒಂದೇ ಸಲ
ತಪ್ಪಿಸಿಕೊಂಡರೆ ನಿನ್ನ ಪ್ರಾಣ ಯಮನ ಕೈಯಲ್ಲಿ. ಏಯ್ ಇಂಥದಕ್ಕೆಲ್ಲ ಹೆದರಿ ತಗ್ಗಿ ಬಗ್ಗಿ ನಡೆಯುವನಲ್ಲ ಈ ಬೀರ. ಸತ್ಯದ ಮಾತಿಗೆ ನೀನೇಗ್ಲೇ ನಿಮ್ಮಪ್ಪನಂತರಿಗೆ ಉತ್ತರ ಕೊಡ್ತೇನೆ. ಏ ಬೀರ, ಏ ಗಿರಿಧರ, ಮುನಿಯಿತು ನಿನ್ನ ಋಣ. ತಮ್ಮ ಗಿರಿಯಣ್ಣ ಸ್ವಲ್ಪ ತಡಿಲಿ. ಈಗಲೇ ಇವನ್ ಕತಿ ಮುಗಿಸಿದೆ ಅಂದ್ರೆ ಮುಂದೆ ವ್ಯತ್ಯಯ ಮಾಡೋದು ಹೆಂಗ? ಈಗ ಮುಗಿಸಿಬಿಟ್ಟೆ ಅಂದ್ರೆ ಮುಂದೆ ಇನ್ನ ಹೊತ್ತಿರೋ ಮಠ ಐತೆ ಒಂದು ಟೈಮ. ಹೋಗಲೇ ಹೋಗ, ಜೀವದಾನ ಮಾಡಿದ್ದೇನೆ, ಬದುಕು. ಇರದಿದ್ದರೆ ನನಗೆ ಜೀವದಾನ ಲೇ ನಿಮ್ಮಂತ ಅನೇಕ ಕುತ್ತಾಗಳಿಗೆ ಜೀವದಾನ ಮಾಡಿರುವ ನನಗೆ ನಿನ್ನ ಭೀತಿನೇ ಇಲ್ಲ. ಮಿಸ್ಟರ್ ರಾಜ್ಗಿರ್ದಾರ್, ಇದೊಂದು ಸಾರಿ ನನ್ನ ಮಾವನಿಗೆ ತಿಳಿಸದೆ ವಾದ್ದು ತಿದ್ದು ಬುದ್ಧಿ ಹೇಳಿ ಹೋಗುತ್ತೇನೆ. ಮರ್ಯಾದೆಯಿಂದ ಬದುಕಿಕೊಂಡರೆ ಸರಿ, ಇರದಿದ್ದರೆ ನನ್ನಿಂದ ಯಮಪೂರ್ವೇ ಖಂಡಿತ. ಬರುತ್ತೇನೆ. ಗುಡ್ ಬಾಯ್. ಮೈಂಡ್ ಇಟ್. ದಣ್ಯಾರ ಇವನ್ ಹಂಗ ಸಾಡ್ಲಿ ಬಿಟ್ರಿ ಅಂದ್ರ ನಿಮ್ಮನ್ನ ಜೀವ ಉಳಿಸೋದು ನನಗೆ ಗ್ಯಾರಂಟಿ ಅನ್ನಿಸೋಲ್ದ್ರಿ. ಯಾಕೋ ನಾನು ಎದಿ ಡಗಲ್ ಹೊಡ್ಯಾಕತ್ತತಿ. ಇವನ ಸರಿಯಾಗಿ ಒಂದಿಟ್ಟು ಶಿಕ್ಷೆ ಕೊಟ್ಟು ಬಿಡುಣ್ರಿ ಇವಂಗೊಂದಿಟ. ಅದಕ್ಕೆ ಇವನ ಕಚೆ ಮುಗಿಸೋದು ಪ್ಲಾನ್ ಮಾಡು. ಬನ್ರಿ ಇಲ್ಲಿ. ಇಷ್ಟು ಮಾಡಿ ಅಷ್ಟು ಮಾಡಿ ಬಿಡೋಣ್ರಿ. ಆ ರಾಮಚಂದ್ರ ಬಂಗಾರ ಅಂದ್ರ ಬಾಯಿ ತಗೋತಾನ್ರಿ. ಅವ್ನು ಕೊಟ್ಟು ಅವಂಗಂಟ ರಂಬಿಸಿ ಏನಾರು ಪ್ಲಾನ್ ಮಾಡಿ ಅವಂಗ ಕಡ್ಗಿ ಹಾಕಿಸಿ ಬಿಡೋಣ್ರಿ. ಗುಡ್ ಐಡಿಯಾ. ಇದಕ್ಕಿಂತ ವೆರಿ ಗುಡ್ ಐಡಿಯಾ ಅಲ್ಲಿ ಹೇಳ್ತಾನೆ. ಬರ್ರಿ ತಿರುಮಲ ಬಾರಿಗೆ ಹೋಗಿ ಒಂದು ಶಾಂಗಿಗೆ ಹೊಡೆದ್ರ ಅಲ್ಲಿಗೆ ಬಂದು ಬೀಳ್ತಾನ ಅವ್ರ ಬೀರಾಜ ಅವ ರಾಮಚಂದ್ರ. ಚಿತ್ರ ಬರೆದು ಆ ಚಿತ್ರ ചെയ്ത ಕಳೆದು ಈ ಭೂಮಿಯಲ್ಲಿ ಹರುಷಲ್ಲ ಚೆಲ್ಲು ಹರುಷವ ಹರಡಿಸಿದೆ. ಮಂಜ ಇದ್ಯಾವ್ದು ಲೇಪ ಪೀಸ? ಈ ಮನಿ ಅವಾರ್ಲೇಪ್ಪ ಹಂಗ ಅನ್ಬೇಡ. ಮನಿ ಅವಾರ ಆಗಿದ್ರೆ ಕಾಲ್ ತುಂಬ ಸೀರಿ ಮೈ ತುಂಬ ಜಂಪರ್ ಇರ್ತಿತ್ತು ಲೇಪ. ಆದ್ರೆ ಇವ್ರ ಹೊಂಕಲ್ ಕಾಣುವಂತ ಪತ್ಲ ಬಗಲ್ ಕಾಣುವಂತ ಜಂಪರ್ ಹಾಕೊಂಡಾರಲ್ಲ. ಹಿಂಗ ತಡಿ ಹಾಗಾದ್ರ ಅವಾರ. ಏಯ್, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನ್ರೋ? ಒಳ್ಳೆ ಮಾಲಾಸರತ್ರಿ ಕಾಂತಿರಿ. ಅನ್ಬ್ಯಾಡ್ಲೇಪ್ಪ, ಈ ಮನಿ ದಣ್ಯಾರ ಬಸ್ ಇದು. ಉಡಾಡ್ರ, ಯಾರೋ ನೀವು? ನಾವು ಪಂಚಾಯತ್ ಪರ್ವೀನ್ ಸಂಜಾ ಮಂಜಾ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಪ್ಪಾರ ನಿಮ್ಮ ಬಚ್ಚಲಕ್ಕ ನೀರ್ ಬಿಡಾಕ ಕಳ್ಸ್ಯಾರಿ. ನೀರ್ ಬಿಡಾಕ ಕಳ್ಸ್ಯಾರಿ. ನಿಮ್ಮ ನೀರು ಬಿಟ್ಟು ಕೋಲಿಗೆ ಲೈಟ್ ಕುಂದಿರಿಸಿ ಬಾ ಅಂತ ಕಳಿಸ್ಯಾರಿ ನಮ್ಮನ್ನ. ಹಾಗಿದ್ರೆ ಹೋಗಿ ನನ್ನ ರೂಮ್ಗೆ ಹೋಗಿ ನನ್ನ ಟ್ಯಾಂಕಿಗೆ ಸರಿಯಾಗಿ ನಳ ಕೂಡಿಸಿ ನೀರು ಸಪ್ಲೈ ಮಾಡಿ.
ಲೈಟ್ ವ್ಯವಸ್ಥೆ ಮಾಡಿ ಸರಿನಾ? ಹಾ ಸರಿ ರೀ. ಸುರಕ್ಷಿತವಾಗಿ ನಿಮ್ಮ ಬಚ್ಚಕ್ ನಳ ಕಲೆಕ್ಷನ್ ಮಾಡೇ ಬಿಡ್ತಾನ್ರಿ ಹೋಗಿ. ಅದು ಏನ್ ಮಾಡ್ತೀಯ ಮಾಡಿ ಹೋಗು. ಆಯ್ತಾಯ್ತ್ರಿ. ನೀನ್ ಮಾತಾಡಕ್ ಬರೋಲ್ದು ಬಾತ್ರೂಮ್ ಇರೋದು ಒಳಗಡೆ ಇದೆ ಕಣೋ. ಕರೆಕ್ಟ್ ಕುಂದ್ರಸವತ್ತೇನ್ರಿ? ಎಲ್ಲಿ ಹೋಗ್ಕೋ, ಏನ್ ಕೆಲಸ ಮಾಡಕ್ ಬಂದು ಹೊರಗೆ ಹೋಗ್ ಬಂದು ಇವು. ಏ ಶಾಂತ, ನಿಲ್ಲು. ಎಲ್ಲಿಗೆ ಹೊರಟಿದ್ಯಾ? ಕಾರ್ತಿಕ ಮಾಸದಂದು ಕೊನೆ ಶನಿವಾರ ಅಲ್ವಾ, ಅದಕ್ಕೋಸ್ಕರ ಮಾರುತೇಶ್ವರನ ಗುಡಿಗೆ ಹೋಗ್ತಾ ಇದ್ದೇವಲ್ಲ. ಏನೇ ಫೈಮಲಿ, ನಾನು ದಿನಾಲು ನೋಡ್ತಾ ಇದ್ದೀನಿ ದೇವ್ರು ದೇವ್ರು ಅಂತ ದೇವ್ರ ಪೂಜೆ ಮಾಡ್ತಾ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು? ಏನಮ್ಮ ರಚನಾ ನಿನ್ನ ಮಾತು? ಅಲ್ಲಮ್ಮ, ನಾನೇ ಮನೆ ಧರ್ಮ ದೇವತೆ ಅಂದಾಗ ನಾನೀಗ ಮನೇಲಿ ಪಾದ ಸೇವೆ ಮಾಡಬೇಕು. ಈ ರೀತಿ ಪಾದ ಸೇವೆ ಮಾಡೋದು ಮಹಾಪಾಪ ಅಲ್ವಾ? ಏಯ್, ಇನ್ನು ಮೇಲೆ ನಾನು ಕೈಯಾರೆ ಎತ್ತಿ ಹಾಕಿದ ಅನ್ನ ತಿಂದು ಬೀಳುವಣ್ಣೋ ಏನು? ನನಗೇನಾದ್ರೂ ಎದುರು ಉತ್ತರ ಕೊಟ್ಟಿದ್ಯಾದ್ರೆ ಒಂದೇ ಒಂದು ನಿಮಿಷ ಕೂಡ ಈ ಮನೆಯಲ್ಲಿ ನೀನು ಇರೋದಿಲ್ಲ. ಅಲಕನೆ, ಏನಂದೆ? ನೀನು ಧರ್ಮ ದೇವತೆನಾ? ಹಾಗಾದ್ರೆ ನಾನೇನೆ ಶ್ರೀರಾಮರ ಬೆನ್ನ ಹತ್ತಿ ಓಡಿ ಬಂದ ಬಿಡಾಡಿ ಹೆಂಡತಿ ಅಂತ ತಿಳಿದಿದ್ದೇನೆ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನನ್ನ ಪಾದ ಹಿಡಿಬಾರೆ. ಮೊದಲು ದೇವರ ಸೇವೆ ಮಾಡ್ತೀನಮ್ಮ, ನಂತರ ನಿನ್ನ ಸೇವೆನೂ ಮಾಡ್ತೀನಿ. ಏನೇ ಪದೇ ಪದೇ ಅದನ್ನೇ ಹೇಳ್ತೀನಿ? ಏನಪ್ಪ ಮಾರುತೇಶ್ವರ ನಿನ್ನ ಲೀಲೆ? ಅಲ್ಲಪ್ಪ, ಶ್ರುತಿ ವೇದದಲ್ಲಿ ನಿನ್ನ ಪ್ರಭುತ್ವ ದೊಡ್ಡದು ಅಂತ ಹೇಳ್ತಾ ಇದ್ದೆ ನೀನು. ಇದು ನಿನ್ನ ದರ್ಶನಕ್ಕಿಂತ ಹೋಗ್ತಿರುವಾಗ ಈ ಹೆಣ್ಣು ನಿನ್ನ ಎಣ್ಣೆಯನ್ನು ಕಾಲಿನಿಂದ ಒತ್ಬಿಟ್ಲಲ್ಲಪ್ಪ. ಎಲ್ಲೋಯ್ತು ತಂದೆ ನಿನ್ನ ಅದ್ಭುತ ಶಕ್ತಿ? ಏಯ್, ನನ್ನ ಪಾದದ ಹೊರತು ಬೇರೆ ಮುಕ್ತಿ ಇಲ್ಲ ನಿನಗೆ. ಸುಮ್ಮನೆ ನನ್ನ ಕಾಲು ಹಿಡಿದ್ರೆ ಒಳ್ಳೇದು. ಇಲ್ಲ ನನ್ನ ಕಾಲು ಒತ್ತಬೇಕು ಅಷ್ಟೇ. ಆಯ್ತಮ್ಮ, ಆಯ್ತು. ಎನ್ನ ಗುರು ಅಖಂಡೇಶ್ವರ ಸೇವೆ, ನಿನ್ನ ಪಾದ ಸೇವೆ ಅಂತ ತಿಳಿದು ಮಾಡ್ತೀನಿ ನಾನು. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದ್ರೆ 3+1 ಅಂದ್ರಂತೆ. ಅದು ನಿನ್ನಂತ ಯಾವಾಗ ನೋಡಿದ್ರೆ ಕಣ್ ಒರೆಸ್ಕತ್ತ ಕಣ್ ತಿರ್ಸುತ್ತ. ಆ ಶ್ರೀರಾಮಚಂದ್ರು ದೇವ್ರು ದಿಂಡ್ರು ಅಂದ್ರೆ ನನ್ನ ಸೇವೆ ಮಾಡೋರು ಯಾರೇ? ನಡಿಯೇ, ಮನೆಯಲ್ಲಿ ಬಿಟ್ಟು ಕೂಳ್ತಿಂತೀರಾ ನೀನು ನಿನ್ನ ತಮ್ಮ? ಏನು ನಿಮ್ಮ ಮನೆಯಿಂದ ತಂದಿದ್ದೀರೇನು? ಬಾರೆ. ಅಕ್ಕ, ಈ ಮನೆಯ ಧರ್ಮ ದೇವತೆ ಆದ ನೀನು ಈ ಸುಳ್ಳಿಯ ಕಾಲಿಡುವುದೇ ಸರಿಯಾಚೆ? ಏನಂದ್ಯೋ ಬಡವ, ನನಗೆ ಬಾಯಿಗೆ ಬಂದಂತೆ ಬೊಗಳ್ತೀಯೇನೋ? ಏಯ್, ಈ ಮನೆಯಲ್ಲಿ ನಿನ್ನ ಅಕ್ಕನಿಗೆ ಎಷ್ಟು ಅಧಿಕಾರ ಇದೆಯೋ ಇವಳ 2ರಷ್ಟು ಅಧಿಕಾರ ನನಗಿದೆ. ನನಗೆ ಪಾಠ ಹೇಳ್ಕೊಡೋದಕ್ಕೆ ನೀನ್ ಯಾರು? ಏ ರಂಜನಾ, ಈ ಯಜಮಾನರ ಅಳಿಯ ಬೀರಂತ. ಇಲ್ಲೇ ನೀನು ತಪ್ಪು ತಿಳ್ಕೊಂಡಿದ್ ನೋಡು. ಏ ಹುಚ್ಚ, ನೀನು ಯಜಮಾನರ ಅಳಿಯ ಅಲ್ಲ, ಅವರ ಸೇವಕ. ಅಂದಾಗೆ ರಂಜನಾ, ಬಾಯಿಗೆ ಬಂದಂತೆ ಬಗಳಿದರೆ ಕಾಯ್ದ ಚಬರಿನಿಂದ ಬರೀ ಎಳಬೇಕಾಗುತ್ತದೆ. ಎಚ್ಚರ. ಏನು ನನಗೆ ಬರೀ ಎಳಿತೇನೋ? ಬರೇ ಎಳೆಯುವ ಮುನ್ನ ಈ ಮನೆಯಲ್ಲಿ ನೀನ್ ಇರ್ತೀಯೋ ಇಲ್ಲೋ ಅಂತ ವಿಚಾರ ಮಾಡು. ಏ ಶಾಂತ, ನಿನ್ನ ತಮ್ಮ ಹದ್ದು ಮೀರಿ ಮಾತಾಡ್ತಾ ಇದ್ದಾನೆ. ಅವನಿಗೆ ಬುದ್ಧಿ ಹೇಳ್ತೀಯೋ ಅಥವಾ ಇದೇ ಕ್ಷಣ ಈ ಮನೆಯಿಂದ ಹೊರ ಹಾಕ್ಲೋ? ಬೇಡಮ್ಮ, ಅವ್ರಿಗೆ ನಾನು ತಂದೆ ಬುದ್ಧಿ ಹೇಳ್ತೇನೆ. ಹಾಗಾದ್ರೆ ಬುದ್ಧಿ ಹೇಳು. ನೋಡ್ತಮ್ಮ, ಈ ರೀತಿ ಹಠ ಮಾಡುದು ಸರಿಯಲ್ಲ. ನೋಡಪ್ಪ, ದಯವಿಟ್ಟು ಹಠವನ್ನು ಬಿಟ್ಬಿಡು. ಅಕ್ಕ, ಈ ನಿನ್ನ ಮಾತು ಸರಿಯಲ್ಲ. ವೀರ ಸಿಂಹಾಸನ ಮೇಲೆ ಕುಳಿತು ನ್ಯಾಯ ಕಾಪಾಡುವ ನನ್ನ ದೊರೆಮನೆತನಕ್ಕೆ ಕಳಂಕ ತರುವ ಈ ಕುಲಕಿನೇ ಕತೆ ಈಗಲೇ ಮುಗಿಸಿ ಬಿಡುತ್ತೇನೆ. ನೋಡ್ರಿ, ಇಲ್ಲ ನಿನ್ನ ಅಳಿಯ ಹೆಂಗ್ ಹೊಡಿತಾ ಇದ್ದಾನೆ ಅಂತ.
ಏ ವೀರ, ನೀನು ಯಾರ ಮೇಲೆ ಕೈ ಮಾಡ್ತಂತ ಚೆನ್ನಾಗಿ ಯೋಚನೆ ಮಾಡು. ಅವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ನನ್ನ ಅಕ್ಕ ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ, ಯೌವನ, ಸಿರಿತನ ಲಾಲಸಾಗಿ ಮೆಚ್ಚಿದ ಅಷ್ಟೇ. ಸ್ವಾಮಿ, ಮಾಮ ವೀರ ಸಿಂಹಾಸನ ಮೇಲೆ ಕುಳಿತು ನ್ಯಾಯ ಕಾಪಾಡುವ ದೇವರ ಬಾಯಿಂದ ಬರುವ ಶಬ್ದವೇ ಇದು. ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಅಕ್ಕ ನಿನ್ನ ಬರಿ ಮೆಚ್ಚಿ ಬಂದವಳಷ್ಟೇ ಅಲ್ಲ ಮಾಮ. ಮಾಮ ಮಾಮ, ನೀನೀಗ ಅಂದ ಮಾತು ಬೇರೆ ಅವನಾರ ನುಡಿದಿದ್ದೆ ಆದ್ರೆ ಅವನನ್ನು ಕಡಿದು ಅವನ ಬಿಸಿ ರಕ್ತ ಕುಡಿದು ಬಿಡುತ್ತಿದ್ದೆ. ಆದರೆ ಈ ಮಾತು ನನ್ನ ನಾಡಿನ ದೇವರನ್ನು ನುಡಿದಂತ ಸುಮ್ಮನೆ ಬಿಡುತ್ತೇನೆ. ವೀರ, ಮೊತ್ತಲೇ ಬಾಯಿನ. ನನ್ನ ಮನೆ ಹಣ್ಣ ತಿಂದು ನನಗೆ ಎದುರು ತಗೊಳ್ತೀಯ? ನಾನು ಅವತ್ತನ್ನು ಕರೆದುಕೊಂಡು ಬಂದಾಗ ಇವಳೊಬ್ಬಳು ನಿನ್ನ ಅಕ್ಕಂತ ಹೇಳಿದಲ್ಲದೆ, ನೀನು ಅದನ್ನು ಮರೆತು ಇವಳ ಮೇಲೆ ಕೈ ಮಾಡಿದಲ್ಲದೆ, ನಿನ್ನ ದಿನ ರಾಜ್ಯವರ ಮನೆ ಗಾಡಿ ಹಿಡಿದಂತಲ್ಲಿ ಯಾಕ್ಲೇ ವೀರ? ಕೊಟ್ರಿ ಸಲಿಗಣ. ಅವೆರಡು ಅಲ್ಲ ಮಾಮ, ಅವರಿಬ್ಬರು ಮಾಡುತ್ತಿರುವ ರೀತಿ ಬಡವರಿಗಾಗಿ ಒದಗಿಸುವ ಕಂಟ್ರೋಲ್ ಕಾಳುಗಳನ್ನು ಎತ್ತಿ ಹಾಕಿ ತಮ್ಮ ಭವಿಷ್ಯ ತುಂಬಿಕೊಳ್ಳುತ್ತಿದ್ದರು. ಅದಕ್ಕಾಗಿ ಹಿಡಿದೆ. ವೀರ, ಅದನ್ನೆಲ್ಲ ಕೇಳೋದಕ್ಕೆ ನಾನಿದ್ದೇನೆ, ನೀನಲ್ಲ. ನೀನು ಬರೀ ನನ್ನ ಸೇವಕನಷ್ಟೇ. ಏನೇ ಶಾಂತ, ನಾನು ಹೋಗ್ತಾ ಇದ್ದೇನೆ. ನಿನ್ನ ತಮ್ಮನ ಪೌರುಷ ನೋಡ್ತಾ ಇದ್ದೀಯಾ? ಸರಿಯಾಗಿ ಅವ್ನು ತಿದ್ದಿ ಹೇಳ್ತೇವೆ, ಅವ್ರ ಜೊತೆ ಹೊರಗೆ ಹೋಗ್ತು. ನೀವು ನನ್ನ ಪ್ರಾಣದ ದೇವರು. ನಿಮಗೆ ಎಂದಾದ್ರೂ ನಾನು ಎದುರುತ್ರ ಮಾತಾಡ್ತೀನಿ ಏನ್ರಿ? ನನ್ನ ತಮ್ಮ ಏನೋ ತಿಳಿಯದೆ ತಪ್ಪನ್ನು ಮಾಡಿದ. ಸರಿಯಾಗಿ ತಿದ್ದಿ ಬುದ್ಧಿ ನಾನು ಹೇಳ್ತೇನೆ. ಇದೊಂದು ಸಾರಿ ಅವರನ್ನ ಕ್ಷಮಿಸ್ಬಿಡ್ರಿ. ಏನು ಹೇಳ್ತೀವ ನೀನೇ ಹೇಳು. ತಮ್ಮ, ನಾವೀಗ ವಿಷ ಸರ್ಪದ ನೆರಳಾಗಿದ್ದೇವಪ್ಪ. ಅದನ್ನು ಮುಟ್ಟಿದ್ರೆ ಅದು ಕಚ್ಚುತ್ತದೆ. ಕಚ್ಚುತ್ತದೆ ಅಂತ ನಾವು ಮನೆ ಬಿಟ್ಟು ಹೋದ್ರೆ ಬಿಸಿಲಿನ ತಾಪಕ್ಕೆ ನಾವು ಬೆಂದು ಹೋಗ್ಬೇಕಾಗುತ್ತೆ. ಈ ಒಂದು ಹೆಣ್ಣು ಯಾವಾಗಲೂ ಗಂಡನ ಮನೆಯಲ್ಲೇ ಇರಬೇಕು. ನಿನ್ನ ಮಕ್ಕಳ ಬಾಳು ಬಳ್ಳಿ ಬೆಳಗ್ಬೇಕಾದ್ರೆ ನೀನೆಲ್ಲರಿಗೂ ತಂಗಿ ಬಗ್ಗೆ ನಡೆಯಲೇಬೇಕು. ನಮ್ಮ ತಂಗಿ ಬಗ್ಗೆ ನಡೆಯಲೇಬೇಕು. ಅಕ್ಕ, ನಿನ್ನ ಸಲುವಾಗಿ ಆ ಪರ್ವತವನ್ನೇ ಈ ತಲೆ ಮೇಲೆ ಹೊತ್ತು ನಿಲ್ಲುತ್ತೇನೆ ಅಕ್ಕ. ಇರಲಿ. ಹಾ ಶಾಂತ, ಮಣಿಗೆ ರವಿ ರಾಜವರ್ಮರು ಬೀಗರು ಬರ್ತಿದ್ದಾರೆ. ಅವ್ರಿಗೆ ಕಾಪಿ ರೆಡಿ ಮಾಡು. ವೀರ, ನೀನು ಹೋಗು. ಆಯ್ತು ಸ್ವಾಮಿ, ಬಾರಪ್ಪ ತಮ್ಮ. ಆಯ್ತು, ನಡೆಯಕ್ಕ. ವಿಧಿ ನೀಡಿದ ಚದುರಂಗದಾಟ ರಂಜನಾ, ಅಂತೂ ನೀನು ನಾನು ಮಾತು ಕೊಟ್ಟ ಪ್ರಕಾರ ಕಾರ್ಯ ಸಫಲವಾಗ್ತಿದೆಯಲ್ವಾ? ಅದೆಲ್ಲ ಇರ್ಲಿ. ಅವತ್ತು ಹೇಳಿದ್ರಲ್ಲ, ತೋಟದ ಮನೆನ ಹೊಲನ ನನ್ನ ಹೆಸರಿಗೆ ಹಚ್ತೀನಿ, 10 ತೊಲೆ ಬಂಗಾರದ ತಾಳಿ ಮಾಡಿಸ್ತೀನಿ ಅಂತ. ಅದನ್ನ ತಂದಿದ್ದೀರೇನ್ರಿ? ನನ್ನ ಕೈ ಹಿಡಿದು ನೀನು ಸುಖ ಇರ್ಬೇಕಂತ ಎಲ್ಲ ರೆಡಿಯಾಗಿ ತಂದಿದ್ದೇನೆ, ತೆಗೆದುಕೋ. ನನ್ನ ಕೈ ಹಿಡಿಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ. ನೋಡಿ, ಇದನ್ನು ನೀವೇ ನಿಮ್ಮ ಕೈಯಾರೆ ನನ್ನ ಕೊಳ್ಳಿಗೆ ಹಾಕ್ತೀರಾ ನನ್ನ ರಾಜ? ರಂಜನಾ, ನೀನೀಗ ಹೇಗೆ ಕಾಣಿಸ್ತಿದ್ದೆ ಗೊತ್ತಾ? ಬೇಲೂರ ಶೀಲಾಬಾಲೆ ಈ ನಿನ್ನ ರೂಪ ನೋಡಿ ಆ 33 ಕೋಟಿ ದೇವತೆಗಳು ನಾಚಿಕೊಳ್ಳುತ್ತಿದ್ದಾರೆ. ಬಾಯಿ ನೆಲ್ಲನ ಬಿಗಿ ತಪ್ಪಿ ಮೆಲ್ಲನೆ ಹಾಡಲು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ನನಗಾಗಿ ನನ್ನ ಜೊತೆಯಾಗಿ ಸೂಜಿ ಮಲ್ಲ ಹೂವನ ಹೃದಯ ತುಂಬಿಕೊಂಡೆ ಹೂವಿಗ ಹಾವಾಗಿದೆ ಪ್ರೀತಿಯಿಂದ ಚುಚ್ಚಿ ನೀರುಯಿಸಿದೆ ಏಕೆ ಮೂಢನೇ ಪ್ರತಿದಿನ ನಾನು ಕುಡಿವೆ ನಿಲನೆಲ ಬಲ ಹಾಡು ನಲುವೆ ಮಣಿವೆ ದಣಿವೆ ನಾನೇನು ದೇವದಾಸನಲ್ಲ ನನ್ನಂತ ಪ್ರೇಮಿ ಯಾರು ಇಲ್ಲ ಸಾರ ವಿಶೇಷಯಳೆ ನನ್ನ ಬೇವಿ ಕಾಣುವಳು ಸುಮಭಾನವೈ ಅವಳಾಗುತ್ತ ಲಲಸೆ ಹೋರುಗಳು ಹುಡುಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮ ಪಾನು ಕುಡಿತಾನ ನಿಮ್ಮ ನಾನು ಕುಡಿತಾನ ಬಲಿ ಕುಡುಕರದ ನಿಮ್ಮ ಮನೆತಾನ ನಾ ಕುಡುಕುಡುಗ ನಾ ಸಾಯ್ತೋನ ಮಂಜ ಇವತ್ತು ನಮ್ಮ ಊರಾಗ ಸರಾಯಿ ಅಂಗಡಿ ಓಪನಿಂಗ್ ಅಂತಲೇಪ ಹಾಗಾದ್ರೆ ಇದಕ್ಕೆ ಯುವತಿ ಕುಂಕುಮ ಅರ್ಪಣೆ ಮಾಡಿ ಸೇವಿಸು. ಓಂ ಶ್ರೀ ಬಬಲಾದಿ ಸದಾಶಿವ ಇದು ನಿನಗೆ ಅರ್ಪಿತು. ಓಂ ಶ್ರೀ ಮುರುನಾಳ ಮಳಿರಾಜ ಇದು ನಿನಗೆ ಅರ್ಪಿತು. ನಿಂದಲ್ಲಿ ನನಗೊಂದು ದೇವ್ರು ಇರಲಿ. ಓಂ ಶ್ರೀ ಕನಕನಾಥ ಓಂ ಶ್ರೀ ಕೆಲವಾಡಿ ರಂಗಾಯ ನಮ ಇದು ನಿನಗೆ ಅರ್ಪಿತು. ಓಂ ಶ್ರೀ ಕನಕನಾಥಾಯ ನಮ ಇದು ನಿನಗೆ ಮುಟ್ಟಿತು. ಓಂ ಶ್ರೀ ಎಲ್ಲ ಅವ್ರಿಗೆ ಮುಟ್ಟು ಉಳಿದುದು ನಮ್ ಜೈ ಮಂಗಲಂ ಜೈ ನಮ್ ಪಾರ್ವತಿ ಶಿವ ಹರ ಹರ ಮಹಾದೇವ್, ಜೈ ಶಂಕರ. Come on, check it out. Check it out. ಇವತ್ತು ಮಾಡಿ ಕೊಡಿವೆ ನಿನ್ನ ಎಂಟ್ರಿ. ಇದೇನಪ್ಪ ಹುಡುಗ್ಯಾರ ದಂಡಿ ಈ ಕಡೆನ ಬರಾಕತ್ತಲ್ಲ. ಬಾರೇ ನನ್ನ ಹುಡುಗಿ ಹಳ್ಳಿ ಬೆಡಗಿ ಇವತ್ತೇನು ಚಂದ ಬರ್ತೈತಿ ನಿನ್ನ ನಡಿಗಿ ಕೈತಾರೆ ತುಡುಗಿ. Come on. ನಾ ಸಸಿ ಅಲ್ಲಿ ಕೈ ಬಿಡಲಿಪ್ಪ. ನಿನಗ ನಿಶೆ ಬಾಳಗೆ ತಾಯಿಲ್ ನಾನೊಂದಿಟ್ಟು ಕುಡಿತೇನೆ. ಆಹಾ ಕಂಟ್ರಿ ಮಾಡಿದಲ್ಲ ಇವತ್ತು ನಮ್ಮನೆ ಎಂಟ್ರಿ. ಆಹಾ ಸಸಿ, ನಾ ನಿಂತಿರುವುದು ಪ್ರೇಮ ಲೋಕವೋ ಇಲ್ಲ ರಂಬೆರ ಲೋಕಗಳು? ಬಾರ ನನ್ನ ರಂಬೆ ಹಳ್ಳಿಯ ಗೊಂಬೆ, ನಿನ್ನನ್ನು ನೋಡಿದಾಗಲೂ ಹಗಲುಗಳು ಕನಸುಗಳು ಕಾಣುತ್ತಾವು. ನನ್ನ ಮೇಲೆ ಇವತ್ತಾಯ್ತೆ ನಿನಗೆ ಮನಸ್ಸು, ನಿನಗಾಗಿ ಕಾಣುವೆ ನಾವು ದಿನ ರಾತ್ರಿ ಕನಸು. ಇಂದಿನಿಂದ ನನ್ನ ಮನಸಾರೆ ನನ್ನ ಪ್ರೀತಿಸು,
ನಿನಗಾಗಿ ಎಣಿಸುವೆ ನಾ ಒಂದು ಮುತ್ತಿನ ಹೊರಸು. ಏನು ಮೋಹ ಏಕೋ ದಾಹ ಸುಡುತ್ತಿದೆ ವಿರಹ ಬಯಸಿದನು. ಹೌದೇನೆ ಸಸಿ, ಆ ರತಿ ಪ್ರೀತಿಯನ್ನು ಮಣ್ಣು ಮರೆಸು, ನನ್ನ ಹೃದಯಕ್ಕೆ ನಿನ್ನ ಹೃದಯ ತಂದು ಅರ್ಪಿಸು, ನಾ ಆಗುವೆ ಆಗ ಅರಸು. ಆಹಾ ಸತಿ, ಯಾವ ರೀತಿ ಉಬ್ಬ್ಯಾವ ನಿನ್ನ ಗಲ್ಲ, ಅದನ್ನು ಕುಡಿಯಲು ಆತುರದಿಂದ ಬಂದಿದ್ದಾನೆ ಈ ನಿನ್ನ ನಲ್ಲ. ಶಶಿ, ಇಂಥದ್ದು ಯಾಕೆ ಕೊಡ್ತೀನಿ ನನಗೆ ಸಕ್ರಿ ಬೆಲ್ಲ? ಭಾಳ ಹುರಿತೈತಿ, ಕಡಿಬೇಡ ನೀ ಗಲ್ಲ. ನಾನಲ್ಲವೇ ನಿನ್ನ ನಲ್ಲ. ಬಾ ನಲ್ಲೇ ಬಾ, ನಿನ್ನ ಕಣ್ಣಿಗೆ ಚಿನ್ನದ ಕರುವಾಗಿ ಕಾಣುವ ನಿನ್ನ ಮೈದಾನ ಯಾವ ಕಲಿಗಾರ ಚಿತ್ರಿಸಿದ್ದಾನೆ ಆ ನಿನ್ನ ಕಲಿಯನ್ನು. ಏನು ನಿನ್ನ ಕಡಿ ಹುಬ್ಬಿನ ಕಡೆ ಗಣ್ಣು, ನೀಳವಾದ ಜಡೆ, ಆ ಜಡೆಯಿಂದ ದಿಡಿರುಗೊಂಡ ಹೊಡೆದಾಡುವ ಆ ನಿನ್ನ ತೊಡೆ. ಬಾ ಜುಟ್ಟಾ ಜುಟ್ಟಿ ಬಾ, ನಿನಗಿಂತ ಯಾರು ಇಲ್ಲ ಸರಿ ಸಾಟಿ, ನಾ ಕಚ್ಚವೇ ನಿನ್ನ ತುಟಿ. ಕಡ್ದಲೇಪ ತುಟಿ ಹರಿದಿಲೇಪ ಸಸಿ, ಅಲ್ಲಲೇಪ ನಾನ ಲೈಟ್ ಮನ್ ಸಂಜೆ ನಾನ ಮತ್ ನಾಣ ವಾಟರ್ ಮನ್ ಮಂಜ. ಯಾರ ಅದರೇನಾತಿ, ಜಗವೆಲ್ಲ ಒಂದ ಕನಸಿನ ಸಂತೆ, ಆ ಸಂತೆಯಲ್ಲಿ ಇಂದು ನೀನು ಬಂದು ನಿಂತೆ, ನಿನ್ನ ಹೆಸರಕ್ಕೆ ಬದಲಿಸಿ ಹೇಳುವೆ ನನ್ನ ಕಾಂತೆ. ಹುಡುಗ ಮೈಯಾಗ ಹೆಂಗೈತಿ, ನಾಲ್ಕು ಜನ್ಮ ಸೊಂಟದ ವಿಷಯ ಬ್ಯಾಡಮ ಶಿಷ್ಯ, ಸೊಂಟಗಿಂತ ವಾಸಿಗೆ ತಿಂದಿನ ದಾಸ, ಸೊಂಟ ಸೂಪರ್ ಆದ್ರೆ ಭಾರಿ ಡೇಂಜರು, ಸೊಂಟದ ಆಸುಪಾಸು ಇರೋ ಡೇಂಜರು. ಸೊಂಟದ ವಿಷಯ ಬ್ಯಾಡಮ ಶಿಷ್ಯ, ಸೊಂಟಗಿಂತ ವಾಸಿಗೆ ತಿಂದಿನ ದಾಸ, ಸೊಂಟ ಸೂಪರ್ ಆದ್ರೆ ಭಾರಿ ಡೇಂಜರು, ಸೊಂಟದ ಆಸುಪಾಸು ಇರೋ ಡೇಂಜರು. ಕೈಯ ಮಾಡ್ಯನ್ನ ಕಣ್ಣ ಹೊಡಿತಾನ ನೋಡಿ ಅದಿಯಗಿಚ್ಚ ಹುಡಿಸಿದಿ ಹುಚ್ಚ ನಿನ್ನ ಕೋಜ ಕೋಡಿ ಪಿಚ್ಚ, ನೀನಿ ಕುಟುಕಾಡ ನೀನಿ ಮಟಕ ಹೋಗುತ್ತೀನಿ ಇದ್ದದಿಯಗಿಚ್ಚ ಹಿಡಿದೀನಿ ನಿನ್ನ ಕೋಟ ಕೋಡಿ ಪಿಚ್ಚ, ನೀನಿ ಕುಟುಕಾಡ ನೀನಿ ಮಟಕ ಹೋಗುತ್ತೀನಿ ಹರಿದೊಡ್ಗ ಪಟ್ಟ್ಯಾಗ ಪಲ್ಲ ಪವನ ಹುಡುಗಿ ಆತರು ಗುಲಾಬಿ ಜಂಪರ ಹಾಕಿ ಮುತ್ತಿನ ಹಾರ, ಒಮ್ಮೆ ಅಗಸದ ನೀವಾರ, ಎಲ್ಲರಿಗೂ ಹೋದ ನೋಡಿದವರ ಭಯದ ನೀರ, ಹೇಳಲಿಲ್ಲ ಸಿಗರ ಹೂವಿನ ಪರಕಾರ, ಅದಕ್ಕ ನಾಚಿಂಗ ಜಂಪಾರ, ಹಾಕಿ ಮುತ್ತಿನ ಹಾರ, ಒಮ್ಮೆ ಅಗಸದ ನೀವಾರ. ಕರೆಂಟ್ ಹೋದ ಟೈಮಲ್ಲಿ ಹುಡುಗಿಯಾದರೂ ಅಡ್ಡಿ
ಇಲ್ಲ ನೀ ಬಾಳ ಒಳ್ಳಾಕಿ ಹುಡುಗಿಯಾದರೂ ಅಡ್ಡಿ ಇಲ್ಲ ನೀ ಬಾಳ ಹುಡುಗಾಕಿ ಅವೇದ ಹುಡುಗರ ಹಾಯ್ಬಾಯ್ ಮಾಡಿ ತಿಳಿಯಾಗಿ ಸಾಕಿ ಅವೇದ ಹುಡುಗರ ಹಾಯ್ಬಾಯ್ ಮಾಡಿ ತಿಳಿಯಾಗಿ ಸಾಕಿ ಆಂಟಿಯಾದರೂ ಅಡ್ಡಿ ಇಲ್ಲ ನೀ ಬಾಳ ಒಳ್ಳಾಕಿ ಆಂಟಿಯಾದರೂ ಅಡ್ಡಿ ಇಲ್ಲ ನೀ ಬಾಳ ಒಳ್ಳಾಕಿ ಅವೇದ ಹುಡುಗರ ತಿಳಿಯ ತಿಳಿಸಿ ಹಾಯ್ಬಾಯ್ ಇದೇನಪ್ಪ ಸಾರಾಯ್ ಸಾಮ್ರಾಜ್ಯ ಏನು ಪಂಚಾಯತಿ ಪ್ರವೀಣ ಹಿಂಗೆ ಕತ್ತಕ್ಕೆ ಬಡ್ಕೊಂಡು ನಿಂತಿರ್ಲೆ ಪ್ರೇಮ ಉಕ್ಕಿ ಉಕ್ಕಿ ಬಡ್ಕೊಂಡೇವಿ ಅಂದಾಗ ಜೋಡಿ ಹೊಂಟೈತಿ ನಮ್ಮ ಪ್ರೇಮದ ರಥ. ಎಲ್ಲಿಗೆ ಎಲ್ಲಿಗಂತ ನಿಲ್ಲಿಸಬೇಡ ನಿನ್ನ ಗಾಡಿ ಮೊದಲು ಕೊಡು ನಮಗ ಪ್ರೇಮದ ಲೋಕದ ಟಿಕೆಟ್ ಎಷ್ಟು ಕೊಡ್ಲಿ ಮ್ಯಾಲಿನ 2 ಕೊಡು ಬುಡಕಿನ 1 ಕೊಡು ಯಾಕ ಮಂಜ ಅವನು ಕೊಡಾಕ ನೀ ಸೀಟ್ಗೆ ಆದ್ರೆ ಹಿಂದಿನ ಒಂದು ಕೊಟ್ಟು ಬಿಡು ತಗೊಂಡು ಹೋಗ್ಯವ. ಏಯ್ ನಾ ಏನು ನೀರಿಗೆ ಹೊಂಟಿ ಅಂತ ತಿಳ್ಕೊಂಡೇನ್ಲೇ ಮಣ್ಣು ಹಾಕ್ಲಿ ನಾನು ಐತಲ್ಲ ಮಣ್ಣಾಗ ಒಂದ್ ನನ್ನಿ ನೀರಿಲ್ಲ ಅದಕ್ಕ ಐತಲ್ಲ ನೀರ್ ತೊಂಬರಕಂತ ಹೊಂಟಿನಿ. ಕೊಡ ಹೊತ್ತು ಬಂದಿರುವ ನಾರಿ 3 ದಿನ ಆತು ಕಾದು ಕುಳ್ತೇವಿ ನಿನ್ನ ದಾರಿ ನೀ ತಿರುವ ಬೇಡ ದಾರಿ ಹಿಂದಕ್ಕೆ ಮಾರಿ ಈಗ ಹಾಗೆ ಯಾಕಲೇ ಮಂಜ ಮಾಡ್ಲೆ ನಿನ್ನ ಕಾಲ ಚೇಂಜ್. ನೀ ತಿಳ್ಕೋಬೇಡ ಶಶಿ ನನ್ನ ಮಾತು ತಪ್ಪು ಮೊದಲ ಮಾಡು ನಿನ್ನ ಬಾಯಿ ಗಪ್ಪು ಈಗ ಆಗಿಲ್ಲ ನಮಗೆ ಇನ್ನೂ ಮುಪ್ಪು ಈಗ ನನ್ನ ಮದುವೆ ಆಗ್ತೇನಂತೇಳಿ ನೀವು ಒಪ್ಪು ಈಗ ಆಗೈತಿ ನನ್ನ ಮಾರಿ ಸಪ್ಪು. ನೀನ ಲಗ್ನ ಸುದ್ದಿ ತೆಗದ್ರ ಮುರ್ತೀನಿ ನಾ ಸೊಂಟ. ಏ ಮೊದಲೈತ ನಿನ್ನ ಮಕ್ಕ ನೋಡ್ಲಿ ಹಳೆ ಗಾಡಿ ಕಂಟಾಗೈತಿ. ನಾ ಇದ್ದೇನಲ್ಲ ಬಹಾದೂರ್ ಬಾಂಟ. ಅಯ್ಯಯ್ಯೋ ನಿನ್ನ ಮಕ್ಕ ನೋಡ್ಲಿ ಮೂರದ ಗಾಡಿ ಕಂಟಾಗೈತಿ. ಅಲ್ಲ ಊರಾಗ ನೀರಿಲ್ಲ ಕರೆಂಟ್ ಇಲ್ಲ ತಟ್ಟಕರ ಕಬರ್ ಐತೆ ನಿನಗೊಂದು ಈಟರ್. ಕಬ್ರು ಇಲ್ಲ ಅಂತ ಅಬ್ರು ಕಳಿಬೇಡ ಈ ಗಡಕ್ ನೀರು ಬಡು ಹೊಡ್ತಕ್ಕೆಲ್ಲ ಪೈಪ್ಲೈನ್ ಹೊಡ್ಕೊಂಡು ಒಡ್ರಿ ಎಮ್ಮಿಂದ ಹೋಗಿ ನಿಂತಾವು. ಅಯ್ಯಯ್ಯೋ ನನ್ನ ಕುಡಕ ಮೊದಲ ಐತಲ್ಲ ಮನಿ ತಿರ್ಗೋದು ಬಿಡೋ ನನ್ನ ಶಡಕ. ಅಲ್ಲ ನಿನಗೆ ವಾಟರ್ ಮ್ಯಾನ್ ಆಗಿ ಒಂದಿನಾರ ಬಿಟ್ಟೆ ನನ್ನ ಕೊಡಕ ನೀರ್ ನೀನು. ನಿನ್ನ ಕೊಡಕ್ ಸರಿಯಾದ ನೀರು ಬಿಡ್ಬೇಕಂತ ಎಡಕ್ಕಾರಿ ಸೋಡಿ ಬರಾಕತ್ತಿದ್ನಿ ಮಡಿಕೇರಿ ಅವ್ರು ಬಂದು ನನ್ನ ನಾಟ ಕಲಸ ಕರ್ಕೊಂಡು ಹೋದ್ರು. ಅವ್ರು ನಾಟಕ ಕಲ್ಸಕ್ ಹೋದ್ರ ನೀ ಯಾಕೆ ಲೈಟ್ ಹಾಕಿಲ್ಲೋ ಮರಯ್ಯ. ಅವತ್ತಿನ ನಾಟಕದಾಗ ಪಾಠ ಮಾಡಕ್ ಹೋಗಿದ್ದೆ. ಅಂತೂ ನೀವು ಕಲಾವಿದ್ರ ತುಕಡಿ ಅಂದಂಗಾತ. ಅನ್ನಕೇನ್ ಸಸಿ ಸುಳ್ಳೂರು ಓಣ್ಯಾಗ ಕಳ್ಳರ ಸಂಘ ಮಾಡಿ ಮಳ್ಳರ ಸಂಘ ಮಾಡಿ 3 ತಾಸಿನ ನಾಟಕ ಬಣ್ಣ ಹಚ್ಕೊಂಡು ಕುಣು 3 ತಾಸಿನ ನಾಟಕ 1 ತಾಸಿನಾಗ ಮಾಡಿ ತೋರ್ಸೇವಿ. ಅಂಜಿಲಿದ್ದ ಯಾಕೆ ಹೆದರಕತ್ತಿ ನಮ್ಮ ಕೈ ಹಿಡಿಯಾಕ? ನಾ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳ್ತೀರ? ಒಂದ್ ಯಾಕೆ 10 ಹೇಳ ಕೊಡ್ತೇವ. ಸುತ್ತಮುತ್ತಲು ಹಸಿರುಗಾಡು ಸುತ್ತಲೂ ಕರಿಗೀರು ಕೆಂಪು ಒಳಗಡೆ ಕೋಟೆ ಮತ್ತಂಗರ ಕಾವಲಿಗುಂಟು ಕರಿಯ ಸೈನಿಕರು. ಏನದು? ಅವ್ರ ಅಲ್ಲ ಮಿಲ್ಟ್ರಿ ಅವ್ರ ಅಲ್ಲಿ ಲೇಪ ಅವ್ರ ಸುತ್ತಮುತ್ತ ಹಸಿರು ಕಾಡ ಅಂದ್ರ ಗುಡ್ದಾಗ ಇರಪ್ಪನ ಹಿಡಿಯು ಪೊಲೀಸರ. ಇದು ಅಲ್ಲ ಸೋತ್ರ ಇದ್ರ ಉತ್ತರ ಕಲ್ಲಂಗಡಿ. ಅದ್ಯಾಂಗ ಆಕತ್ ಕಲ್ಲಂಗಡಿ? ಸುತ್ತಮುತ್ತಲ ಹಸಿರುಗಾಡು ಸುತ್ತಮುತ್ತಲ ಕರಿಗಿರ ಅಂದ್ರ ಯಾಕಂದ್ರ ಹಣ್ಣು ಹಸಿರು ಇರ್ತತಿ ಸುತ್ತಮುತ್ತಲ ಕರಿಗಿರ್ ಇರ್ತತಿ. ಕೆಂಪು ಕೋಟೆ ಅಂದ್ರ ಒಳಗ ಹಣ್ಣು ಇರ್ತತಿ ಮತ್ತ ಕಾವಲಿಗುಂಟು ಸರಿ ಸೈನಿಕರ ಅಂದ್ರ ಸುತ್ತಮುತ್ತಲ ಬೀಜ ಇರ್ತೈತಲ್ಲ ಅದು. ಎಲ್ಲ ನಿನ್ನ ಕಲ್ಲಂಗಡಿ ಮಾಡಿದೆಲ್ಲ ನಮ್ಮ ತಲೆ ಕರೆ ಗೊಂಗಡಿ. ಒಡಪೆ ಹಿಡಿಸ್ಬೇಡ ನಮಗ್ ಗುಂಗ ಮನಸ್ಸೈತಿ ಬಾಳ ಮಂಗ ಹಾಡುತ್ತ ಬಾ ಒಂದು ಪ್ರೇಮದ ರಂಗ. ಕೆಟ್ಟು ಬಿಟ್ಟಿನಿ ತಲೆ ನನಗೇನು ಹೇಳಾಕ ನನಗೆ ಬರಲ್ಲಂಗ ಆಗ್ಬಿಟ್ಟು. ಯಪ್ಪ ನೀ ಏನು ಹೇಳಕ್ ಹೋಗ್ಬೇಡ ಯಪ್ಪ. ನಿನ್ಗ್ಯಾಕೆಪ್ಪ ಅವ್ರ ಮ್ಯಾಗ ಇಷ್ಟು ಸಿಟ್ಟು? ಇವ್ರ ಮ್ಯಾಲ ಕರೆ ಜಿಟ್ಟುಗಳ ಮ್ಯಾಲ ಮನಸ್ಸ
ಯವ್ವ ಹೇಳಪ್ಪ. ಇವ್ರ ಜಿಟ್ಟಿ ಮೇಲೆ ಮನಸ್ಸು ನಾ ಒಟ್ಟ ಇಟ್ಟಿಲ್ವಾ ಯವ್ವ ಬ್ಯಾಡ ಅಂತ ಎಷ್ಟು ಸಲ ಹೇಳಾಕತ್ತ ನಿನ್ನ ಕಡ್ಡಿ ಮುರ್ದ ಇವ್ರ ಸರ್ಗ ಬಿಡುವಲ್ಲ ನನ್ನ ಸೊಸಿ ಏನೈತೆ ಅಂತ ಇವ್ರು ಇಷ್ಟು ಸರ್ಗ ಮಾಡಾಕತ್ತಿ ನೀನ ಯಪ್ಪ ನಾ ಇವ್ರ ಜೋಡಿ ಕುಣ್ಯಾಕತ್ತಿಲ್ಲೋ ಯಪ್ಪ. ಮತ್ತೇನ ಯಾಕೆ ಬಡ್ಕೊಂಡ್ ನಿಂತಿದ್ದೆ ಇಬ್ರು ಹೆಂಗ್ ಬಡ್ಕೊಂತಿದ್ವಿ ಒಬ್ಬನಾರು ಬಡ್ಕೋಬೇಕು ಇಬ್ರು ಹೆಂಗ್ ತೆಗ್ ಬಡ್ಕೊಂಡ್ ನಿಂತಿ ಅದು ಒಂದು ಒಬ್ಬರ ಶೀಟ್ ಹಾಕಾರ ಇದ್ರಾಗಂತ್ರಿ ಒಬ್ಬಾಕಿನ ಹಿಡ್ಕೊಂಡಿ ನೀ ಒಬ್ಬ ಹಾಳಾಕ ನಿಂದಿರ್ತಾನ. ತಡ್ರಿ ಹಿರಿಯಾರ, ಏ ನಾನು ತಡಿಯಾಕ ನೀ ಯಾವಲೇ ಊರಿಗೆ ಊರು ಬೆಂಕಿ ಹಚ್ಚಿಲೇ ನೀನ ಅದು ಅಲ್ಲ ನನ್ನ ಮಗಳ ಬಚ್ಚಲಕ ನಳ ಹಚ್ಚಿ ಮಾರಿ ನೋಡಿಲೇ ನಾನು ಹಳೆ ಕಾಲಾಗಿನ ಮಾಚಾಗತ್ತಲೇ ನಿನ್ನ ಮಾಚಿ ಯಪ್ಪ ಮುರಿತು ನಿಂದಿಡ್ಕೋ. ನಂದು ಮುರಿದ್ರು ಮುರಿಲೇವ ನಾನು ಶಾಂತಿ ಮುಗ್ದ ಬಿಟ್ಟೈತಿ ನಾನು ನಡುದಿಲ್ವ ಎಲ್ಲ ಮುಗಿದೈತೆ ಅನ್ನೋದು ನನಗೆ ಗೊತ್ತೈತಿ. ಯವ್ವ ಹೇಳಪ್ಪ. ಹೋಗುದು ಮ್ಯಾಲ ಅಲ್ಲಿ ಸ್ವರ್ಗಕ್ಕೆ ಒಂದ ಯಾರಿಗೆ ತಳಕ ಹಾಕಿ ಹೋಗ್ಲಿ ಅನ್ನೋದು ನನಗೆ ತಿಳಿಲಂಗ ಆಗ್ಬಿಟ್ಟೈತಿ. ಯಪ್ಪ ನಾ ಅಲ್ಲೇ ಹಾಕಿ ಯಪ್ಪ ಇವ್ರಿಬ್ರಿಗ ಅಡ್ಗಚ್ಚಿ. ಯವ್ವ ಅಂದ್ರ ನೀನ ನೋಡಿ ಸಮಯ ತಗೋತಾರ ಯವ್ವ ಮತ್ತು ಬಿದ್ದ ಬೀಳ್ತತ್ತಲ್ವ ಯವ್ವ ಅದ ಹೇಳಿವ ನಡಿಯೋ ನೀನ್ ನೋಡ ನಡಿ ಮನಿ ಸಾಕು. ಹೇಳ ಯವ್ವ ರಿಂಗ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೆಯ ಹುಡುಕಿ ಹುಡುಗಿ ಕಲರ್ ಕಲರ್ ಕಲ್ಲಾಕಿ ಕತ್ತಲಾದ ಗುಡಿ ಕಾಣುವಾಕಿ ಎಲ್ಲರ ತಂದೆಯ ಹುಡುಗಿ ರಿಗರಿಗೆ ಕಿರಿಯಾಣ ಜುಡುಗಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲರ್ ಕಲರ್ ಕಲ್ಲಾಜು ಗಪ್ಪಲಾಗುದು ಕಣರಾಜು ಹುಡುಗಿ ಕಲರ್ ಕಲರ್ ಕಲ್ಲಾಜು ಗಪ್ಪಲಾಗುದು ಕಣರಾಜು ರಿಗರಿಗೆ ಕಿರಿಯಾಣ ಜುಡುಗಿ ಎಲ್ಲರ ತಂದೆಯ ಹುಡುಗಿ ರಾಣಿಯರ ಒಳಗ ಮಹಾರಾಣಿ 60 ಹಳ್ಳಿಯ ರಾಜನಿ ಎಲ್ಲಿತ್ತು ನಿನ್ನ ಅರಮನೆ ಯಾವೂರ ರಾಜರ ಮಗಳಾನಿ ರಾಣಿಯರ ಒಳಗ ಮಹಾರಾಣಿ 60 ಹಳ್ಳಿಯ ರಾಜನಿ ಎಲ್ಲಿತ್ತು ನಿನ್ನ ಅರಮನೆ ಯಾವೂರ ರಾಜರ ಮಗಳಾನಿ ಹುಡುಗಿ ಸುಂದರ ಬೆಳದೀನಿ ಚೇದರ ಅದಿಯನಿ ಹುಡುಗಿ ಸುಂದರ ಬೆಳದಿಯನಿ ಚಂದರ ಅದಿಯನಿ ಚಂದ್ರನ ಜೋಪಾಲು ಆದನ ಗೆಳತನ ಕೈ ಮಾತು ಬಿದ್ದು ಕೊಡ್ತೀನ ನಿನಗ ಜಾಸ್ತಿ ಮಾಡ್ತೀನ ನದಿಯಿಲ್ಲ ನೀ ನನಗ ಸುಖಿಸುವುಲ್ಲ ನೀನ ರುಚಿಯುಲ್ಲ ನೀನ ನೀ ನನಗ ಸುಖಿಸುವುಲ್ಲ ನೀನು
ಮುಂಜಾನೆ ಹೊತ್ತಿ ಇರ್ತೇನೆ ಬ್ಯಾತಾನ ಬಡಬಡಿಸ್ತಾರ ಇವ್ರ ನಡಿ ನಡಿ ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅಡ್ಡದಾರಿಯಲ್ಲಿ ಕೈ ಕೊಟ್ಟು ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅಡ್ಡದಾರಿಯಲ್ಲಿ ಕೈ ಕೊಟ್ಟು ಹುಡುಗ ನನ್ನ ಕೈಯ ಮಾಡತೀನಿಲ್ಲ ಮಾಡಬೇಡ ಕೈ ಹುಡುಗ ನನ್ನ ಕೈಯ ಮಾಡತೀನಿಲ್ಲ